ಎಲ್ರಿಗೂ ನಮಸ್ಕಾರ. ಎಲ್ಲ ಪರೀಕ್ಷೆಗಳಲ್ಲೂ ತತ್ಸಮ ತದ್ಭವದ ಬಗ್ಗೆ ಪ್ರಶ್ನೆಗಳು ಕೆಲವೊಂದು ಇದ್ದೇ ಇರುತ್ತೆ. ಅವರೆಷ್ಟು ತತ್ಸಮ ತದ್ಭವದ ಬಗ್ಗೆ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಅಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟು ಅಷ್ಟು ಪ್ರಶ್ನೆಗಳ ತತ್ಸಮ ತದ್ಭವನ ಕಂಡುಹಿಡಿದು ಅಷ್ಟು ಅಂಕಗಳನ್ನ ನೀವು ಗಳಿಸ್ಬೋದು. ಹೇಗೆ ಅಂದರೆ ಅದಕ್ಕೆ ಕೆಲವೊಂದಷ್ಟು ಟ್ರಿಕ್ಸ್ ಇದೆ. ಆ ಟ್ರಿಕ್ಸನ್ನು ನಾನಿಲ್ಲಿ ಹೇಳ್ತೀನಿ. ಕೆಲವೊಂದು ಸರಳ ಮಾರ್ಗಗಳ ಮುಖಾಂತರ ಸುಲಭವಾಗಿ ನೀವು ತತ್ಸಮ ತದ್ಭವನ ನೆನಪಿಟ್ಕೊಳ್ಬೋದು. ಈಸಿಯಾಗಿ ನೀವು ಅಂಕಗಳನ್ನ ಗಳಿಸ್ಬೋದು. ಯಾವುದೇ ಪರೀಕ್ಷೆಗಳಲ್ಲಿ ಯಾವುದೇ ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಈಸಿಯಾಗಿ ಕಂಡುಹಿಡಿಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತತ್ಸಮ ಅಂದರೆ ಕನ್ನಡದಲ್ಲಿ ಬಳಕೆಯಾಗುತ್ತಿರುವಂಥ ಪದಗಳಲ್ಲಿ ಸಂಸ್ಕೃತದಿಂದ ನೇರವಾಗಿ ಬಂದಂಥ ಪದಗಳು. ಅಂದರೆ ಯಾವುದೇ ಬದಲಾವಣೆಗಳಾಗದೆ ನೇರವಾಗಿ ಬಂದಿರ್ತವೆ. ರಾಮ, ಪತಿ, ಸ್ತ್ರೀ, ಕವಿ, ಸೂರ್ಯ, ಚಂದ್ರ, ಗ್ರಹ, ಕಾವ್ಯ ಹೀಗೆ. ತದ್ಭವ ಅಂದರೆ ಕನ್ನಡದಲ್ಲಿ ಬಳಕೆಯಾಗುತ್ತಿರುವಂಥ ಪದಗಳಲ್ಲಿ ಸಂಸ್ಕೃತದಿಂದ ಬಂದು ಅಲ್ಪ ಸ್ವಲ್ಪ ಬದಲಾವಣೆಗಳಿಂದ ಉಂಟಾದಂಥ ಪದಗಳು. ಅಂದರೆ ಮಾಲೆ, ಸೀತೆ, ದನಿ, ರಾಯ, ಜೋಗಿ, ಆಸೆ, ಸಿರಿ, ಬಾವಿ ಇವೆಲ್ಲ ನಾವು ಕನ್ನಡದಲ್ಲಿ ಉಪಯೋಗ ಮಾಡ್ತೀವಿ. ಆದರೆ ಇವು ಕನ್ನಡಕ್ಕೆ ಸಂಸ್ಕೃತದಿಂದ ಸ್ವಲ್ಪ ಬದಲಾವಣೆಯಾಗಿ ಬಂದಿದೆ. ಮಾಲಾ ಅಂತ ಸಂಸ್ಕೃತದಲ್ಲಿದ್ದರೆ ಕನ್ನಡಕ್ಕೆ ಬಂದು ಅದು ಮಾಲೆ ಆಗಿದೆ. ಹೀಗೆ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆಗಿ ಬಂದಿರುವಂಥದ್ದು ತದ್ಭವ. ಏನೂ ಬದಲಾವಣೆ ಆಗದೆ ಸಂಸ್ಕೃತದಲ್ಲೂ ಹೇಗಿದೆಯೋ ಹಾಗೇ ಬಂದಿರುವಂಥದ್ದು ತತ್ಸಮ. ಈಗ ನಿಯಮಗಳನ್ನ ನೋಡೋಣ. ಮೊದಲನೇ ನಿಯಮ, ಆಕಾರಾಂತಗಳು ಏಕಾರಾಂತಗಳಾಗಿ ಬದಲಾಗೋದು. ದಯ, ದಯೆ, ಬಾಲ, ಬಾಲೆ, ಗಂಗಾ, ಗಂಗೆ, ಮಾಲ, ಮಾಲೆ, ಸುಧಾ, ಸುಧೆ, ವೇಳ, ವೇಳೆ, ವದ, ವದೆ, ಲೀಲಾ, ಲೀಲೆ, ಅಭಿಲಾಷ, ಅಭಿಲಾಷೆ ಹೀಗೆ ಪೂರ್ವ ಪದದ ಕೊನೆಯಲ್ಲಿರುವಂಥ ಆಕಾರಾಂತಗಳು ಉತ್ತರ ಪದದಲ್ಲಿ ಏಕಾರಗಳಾಗಿ ಬದಲಾಗುವಂಥದ್ದು. ಈ ಟ್ರಿಕ್ಸಿಂದನೂ ನೀವು ಈಸಿಯಾಗಿ ತತ್ಸಮ ತದ್ಭವನ ಕಂಡುಹಿಡಿಬೋದು. ಎರಡನೇ ನಿಯಮ, ಈ ಕಾರಾಂತಗಳು ಏನಿದೆ ಅದು ಈ ಆಗುತ್ತೆ, ಈ ಕಾರಗಳಾಗಿ ಬದಲಾಗುತ್ತೆ. ನದಿ ಅಂತಿರೋದು ನದಿ, ಕಾವೇರಿ ಕಾವೇರಿ, ಗೌರಿ ಗೌರಿ, ಭಾಮಿನಿ ಅಂತಿರೋದು ಭಾಮಿನಿ, ಲಕ್ಷ್ಮಿ ಅಂತಿರೋದು ಲಕುಮಿ ಹೀಗೆ ಈ ಕಾರಾಂತಗಳು ಈ ಕಾರಗಳಾಗಿ ಬದಲಾಗುತ್ತೆ. ಈ ಟ್ರಿಕ್ಸ್ ಮುಖಾಂತರನೂ ಸಹ ನಾವು ತತ್ಸಮ ತದ್ಭವನ ಸುಲಭವಾಗಿ ನಾವು ಕಂಡುಹಿಡಿಬೋದು. ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆ ಕೇಳಿದ್ರು ನಾವು ಉತ್ತರ ಕೊಡ್ಬೋದು. ಆ ಕಾರಾಂತ ಏಕಾರಾಂತ ಆಗುತ್ತೆ, ಈ ಕಾರಾಂತ ಈ ಕಾರಾಂತ ಆಗಿ ಬದಲಾಗುತ್ತೆ. ಇನ್ನು ಮೂರನೇ ನಿಯಮ, ರು ಅಕ್ಷರ ರಿ ಆಗಿ ರು ಆಗಿ ಬದಲಾಗೋದು. ಅಂದರೆ ಋತು ಅಂತಿರೋದು ರಿತು ಆಗುತ್ತೆ ಅಥವಾ ಋತು ಆಗುತ್ತೆ. ಋಣ ಅಂತಿರೋದು ಋಣ ರಿಣ ಆಗಿ ಬದಲಾಗುತ್ತೆ. ಋಕಾರ ಅಂತ ಏನಿದೆ ಅದು ಕೆಲವೊಮ್ಮೆ ಅರ್ಕಾರ ಆಗಿ ಬದಲಾಗುತ್ತೆ. ಅಂದರೆ ಕರ್ತೃ ಕರ್ತಾರ, ದಾತೃ ದಾತಾರ, ನೇತೃ ನೇತಾರ ಹೀಗೆ ಬದಲಾಗುವಂಥದ್ದನ್ನು ಗಮನಿಸ್ಬೋದು. ಇನ್ನು ನಕಾರ ಏನಿದೆ ಅದು ನಕಾರ ಲೋಪ ಆಗುತ್ತೆ, ಅಂದರೆ ಬಿಟ್ಟೋಗುತ್ತೆ ಪದದಿಂದ. ಅಂದರೆ ರಾಜನ್ ಅಂತಿರೋದು ರಾಜ ಆಗುತ್ತೆ. ಅಂದರೆ ಇಲ್ಲಿ ನ ಅಕ್ಷರ ಬಿಟ್ಟೋಗಿದೆ, ನ ಅನ್ನೋದು ರಾಜ ಮಾತ್ರ ಇದೆ. ಕರೀನ್ ಕರಿ, ಬ್ರಹ್ಮನ್ ಬ್ರಹ್ಮ, ವಿಷ್ಣುನ್ ವಿಷ್ಣು, ಮಹೇಶ್ವರನ್ ಮಹೇಶ್ವರ ಹೀಗೆ ನ ಅಕ್ಷರ ಲೋಪ ಆಗುತ್ತೆ, ಬಿಟ್ಟು ಹೋಗುತ್ತೆ. ಈ ಟ್ರಿಕ್ಸ್ ಮುಖಾಂತರಗಳನ್ನು ಸಹ ನಾವು ನೋಡಿಕೊಂಡು ಸುಲಭವಾಗಿ ನಾವು ತತ್ಸಮ ತದ್ಭವನ ಕಂಡುಹಿಡಿಬೋದು. ರು ರಿ ಆಗಿ, ರು ಅರ್ ಆಗಿ, ನೂಕಾರ ಏನಾಗಿರುತ್ತೆ ಅದು ಲೋಪ ಆಗಿ ಬಿಟ್ಟೋಗುತ್ತೆ. ಇದರಿಂದನೂ ಕಂಡುಹಿಡಿಬೋದು. ಮುಂದಿನ ನಿಯಮ, ಮೊದಲ ಅಕ್ಷರಕ್ಕೆ ಬದಲಾಗಿ ಅದೇ ವರ್ಗದ ಮೂರನೇ ಅಕ್ಷರ ಬರುವಂಥದ್ದು. ಅಂದರೆ ಕಚಡತಪ ಅಂತ ಏನಿದೆ ಅದರ ಮೂರನೇ ಅಕ್ಷರ ಏನು ಗಜಡ ದಬ ಇದು ಬರುತ್ತೆ ಅಂತ. ಚತುರ ಇರೋದು ಚದುರ ಆಗಿದೆ, ಅಂದರೆ ತಾಗೆ ಬದಲಾಗಿ ದಾ ಬಂದಿದೆ. ಅಲ್ಲಿ ದೀಪಿಕಾ ಇರೋದು ದೀವಿಗೆ ಆಗಿದೆ, ಅಂದರೆ ಕಾ ಬದಲಾಗಿ ಗೆ ಬಂದಿದೆ. ಆಕಾಶ ಆಗಸ ಆಗಿದೆ, ಕಾ ಇರೋದು ಗಾ ಆಗಿದೆ. ಜಾತಿ ಜಾದಿ, ವಸತಿ ಬಸದಿ ಹೀಗೆ ಮೂರನೇ ಅಕ್ಷರ ಲೋಪ ಆಗಿ ಬದಲಾವಣೆ ಆಗಿ ಕನ್ನಡಕ್ಕೆ ಬಂದಿರುತ್ತೆ. ಇದರಿಂದ ನಾವು ಕಂಡುಹಿಡಿಬೋದು. ಯಾ ಅಕ್ಷರಕ್ಕೆ ಬದಲಾಗಿ ಜಾ ಅಕ್ಷರ ಬರುವಂಥದ್ದು. ಯಶ ಜಸ, ಯಜ್ಞ ಜನ್ನ, ಯೋಗಿ ಜೋಗಿ, ರಾಯ ರಾಜ, ಯಮ ಜವ, ಯೋಗ ಜೋಗ ಹೀಗೆ ರಾಗೆ ಬದಲಾಗಿ ಯಾಗೆ ಬದಲಾಗಿ ಜಾ ಅಕ್ಷರ ಬಂದಿರುತ್ತೆ. ತತ್ಸಮ ತದ್ಭವದಲ್ಲಿ ಹೆಚ್ಚಾಗಿ ಈ ರೀತಿ ಇರುವಂಥ ಅಕ್ಷರಗಳು ಬರುತ್ತೆ. ಇದರಿಂದನೂ ಸಹ ನಾವು ಈಸಿಯಾಗಿ ಕಂಡುಹಿಡಿಬೋದು. ಶ ಅಕ್ಷರಕ್ಕೆ ಬದಲಾಗಿ ಶ ಅಕ್ಷರಗಳು, ಶ ಹಾಗೂ ಶ ಅಕ್ಷರಕ್ಕೆ ಬದಲಾಗಿ ಸ ಅಕ್ಷರಗಳು ಬರೋದು. ಅಂದರೆ ಪಶು ಅಂತಿರೋದು
ಶಾಗೆ ಬದಲಾಗಿ ಸಾ ಆಗಿ ಪಸು ಆಗುತ್ತೆ. ಹರ್ಷ ಹರುಸ, ಶೇಷ ಅಂತಿರೋದು ಸೇಸೆ, ಕಲಶ ಅಂತಿರೋದು ಕಳಶ, ವಿಷ ವಿಸ, ಭಾಷಾ ಬಾಸೆ, ಶಶಿ ಅಂತಿರೋದು ಸಸಿ, ಶಾಂತ ಅಂತಿರೋದು ಶಾಂತ, ಅಂಕುಶ ಅಂತಿರೋದು ಅಂಕುಶ. ಹೀಗೆ ಶ ಮತ್ತು ಶ ಅಕ್ಷರಗಳಿಗೆ ಬದಲಾಗಿ ಸ ಅಕ್ಷರಗಳು ಬಂದು ತತ್ಸಮ ತದ್ಭವಗಳಾಗುತ್ತೆ. ಇದರಿಂದನೂ ಸಹ ನಾವು ಸುಲಭವಾಗಿ ಕಂಡುಹಿಡ್ಕೊಬೋದು. ಅದೇ ವರ್ಗದ 3ನೇ ಅಕ್ಷರಗಳು ಬರೋದು. ಯಾಗೆ ಬದಲಾಗಿ ಜ ಬಂದಿರೋವಂಥದ್ದು, ಶ ಬದಲಾಗಿ ಸ ಅಕ್ಷರಗಳು ಬಂದಿರೋವಂಥದ್ದನ್ನು ಈಸಿಯಾಗಿ ಕಂಡುಹಿಡ್ಕೊಬೋದು. ಈ ಥರ ನಿಮ್ಗೆ ಎಷ್ಟೇ ಅಕ್ಷರಗಳು ಈ ಥರ ನಿಮಗೆ ಸಿಕ್ಕಿದ್ರೂ ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಪರೀಕ್ಷೆಗಳಲ್ಲಿ ಬರೀಬೇಕಾದಾಗ ಉಪಯೋಗ ಆಗುತ್ತೆ. ಎಷ್ಟು ಅಕ್ಷರಗಳು ಸಿಗುತ್ತೋ ಇದಕ್ಕೆ ಸಂಬಂಧಪಟ್ಟಂಗೆ, ಈ ನಿಯಮಗಳಿಗೆ ಸಂಬಂಧಪಟ್ಟಂಗೆ ಬರ್ಕೊಳ್ಳಿ. ನಿಮಗೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಸುಲಭವಾಗಿ ನೀವು ಕಂಡುಹಿಡಿಬೋದು. ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್ ಅಲ್ವಾ ಎಕ್ಸಾಮ್ಗಳಲ್ಲಿ. ಹಾಗಾಗಿ ಕ್ಷ ಅಕ್ಷರವು ದ್ವಿತ್ವ ಕ, ದ್ವಿತ್ವ ಚ ಆಗಿ ಬದಲಾಗುವಂಥದ್ದು. ಅಂದರೆ ಅಕ್ಷ ಅಚ್ಚ ಆಗಿ, ಭಿಕ್ಷು ಬಿಕ್ಕು ಆಗಿ, ಅಕ್ಷರ ಅಕ್ಕರ ಆಗಿ, ಲಕ್ಷ ಲಕ್ಕ ಆಗಿ. ಅಂದರೆ ಇಲ್ಲಿ ಶ ಒತ್ತಕ್ಷರ ಇದೆಯಲ್ಲ ಕ್ಷಗೆ, ಅದು ಇನ್ನೊಂದು ಪದದಲ್ಲಿ ಅದೇ ಪದದ ಒತ್ತಕ್ಷರ ಬಂದಿರೋದು. ಅಂದರೆ ಚಾಗೆ ಚ ಒತ್ತಕ್ಷರನೇ, ಕಾಗೆ ಕಾ ಒತ್ತಕ್ಷರನೇ ಬಂದಿರೋವಂಥದ್ದು. ದ್ವಿತ್ವ ಚ ದ್ವಿತ್ವ ಕ ಆಗಿ ಬದಲಾಗಿರುವಂಥದ್ದು. ಸಂಯುಕ್ತಾಕ್ಷರಗಳು ಸರಳ ರೂಪಕ್ಕೆ ಬದಲಾಗೋದು. ಅಂದರೆ ಚಂದ್ರ ಚಂದಿರ, ತ್ರಾಣ ತರಣ, ಭಕ್ತ ಬಕುತ, ಇಂದ್ರ ಇಂದಿರ, ರಕ್ತ ರಕುತ ಹೀಗೆ ಬದಲಾಗಿರುವಂಥದ್ದು. ಅಂದರೆ ಸಂಯುಕ್ತಾಕ್ಷರಗಳೇನಿದೆ ಅದು ಸರಳ ರೂಪಕ್ಕೆ ತರ್ಬೋದು. ಇದನ್ನು ಸಹ ನಾವು ಕಂಡುಹಿಡ್ಕೊಬೋದು. ಸುಲಭವಾಗಿ ನಾವು ಗುರುತಿಸ್ಬೋದು. ಆಪ್ಷನಲ್ಲಿ ಕೊಡ್ತಾರಲ್ಲ, ಒಂದು ತತ್ಸಮ ತದ್ಭವ ಕೊಟ್ಟು ಇದಕ್ಕೆ ತದ್ಭವ ರೂಪ ಬರೀರಿ, ತತ್ಸಮ ರೂಪ ಬರೀರಿ ಅಂತ ಸುಲಭವಾಗಿ ನಾವು ಕಂಡುಹಿಡ್ಕೊಂಡು ಬರಿಬೋದು. ಈ 10 ಟ್ರಿಕ್ಸ್ಗಳನ್ನ ಬಳಸ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಈ 10 ಟ್ರಿಕ್ಸ್ಗಳಿಗೆ ಸಂಬಂಧಪಟ್ಟಾಗ ನಿಮಗೇನಾದರೂ ಪದಗಳು ಸಿಕ್ಕರೆ ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಿಮಗೆ ಪರೀಕ್ಷೆಗಳಲ್ಲಿ ಬಹಳ ಉಪಯೋಗ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ